ಇದೆ ಅದು ನಮ್ದು ಆನ್ಲೈನ್ ಸ್ವಲ್ಪ ಕಡಿಮೆ ಅದಕ್ಕೆ ಆಫ್ಲೈನ್ ಎಲ್ಲಾದ್ರೂ ಡ್ರಾಪ್ ಆದ್ಮೇಲೆ ಮೀಟರ್ ಬೋರ್ಡ್ ಇಕ್ಕೋತೀವಿ ಹಿಂಗ್ ಇಕ್ಕೋತೀನಿ ನಮ್ದು ಸ್ಯಾನಿಟೈಸರ್ ವೆಹಿಕಲ್ ಆಗಿರ್ತದೆ ವೈಫೈ ಬಿಸ್ಲರಿ ವಾಟರ್ ಇಂಡಿಯನ್ ಮ್ಯೂಸಿಕ್ ಮತ್ತೆ ಪವರ್ ಬ್ಯಾಂಕ್ ಕೂಡ ಕೊಡ್ತೀವಿ ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇರ್ತದೆ ಮತ್ತೆ ಫ್ಯಾನು ಏರ್ ಪ್ರೆಸ್ನರ್ ಮತ್ತೆ ಡಯಾಲಿಸಿಸ್ ಪೇಷಂಟ್ ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ ಬಂದ್ರೆ ಅಪ್ ಟು 2 ಕಿಲೋಮೀಟರ್ ಗಂಟ ಫ್ರೀ ನಮ್ ರಿಲೇಷನ್ ಅಂತ ಕೇಳಿದ್ರೆ ಯಾವಾಗಪ್ಪ ಸಾಯ್ತಾನೆ ಹಾರಾಡ್ಕೊಂಡು ಕಾಯ್ತವ್ರಲ್ಲಿ ನನ್ನ ಮಗಂದು ಯಾವಾಗಪ್ಪ ಸಾಯ್ತಾ ಇಷ್ಟು ಕಾಯಿಲೆ ಮಾಡಿಕೊಂಡು ಯಾವಾಗಪ್ಪ ಸಾಯ್ತಾನೆ ಮಣಿ ವಿವು ಕ್ರೆಡಿಟ್ ಬಿ ಒನ್ಸ್ ಕಾಯಿನ್ ಆಪ್ HDFC ಬ್ಯಾಂಕು IDFC ಬ್ಯಾಂಕು ಬಜಾಜು ಕೊಟಕ್ ಮಹೇಂದ್ರ ಬ್ಯಾಂಕ್ ಇಷ್ಟು ಆಪಲ್ ಲೋನ್ ಇದೆ ಟೋಟಲ್ 15 ಲೋನ್ ಇದೆ ತಿಂಗಳಿಗೆ 15 ಲೋನು 2ನೇ ತಾರೀಕು 5ನೇ ತಾರೀಕು 10ನೇ ತಾರೀಕು 20ನೇ ತಾರೀಕು ನನ್ನ ಬರ್ತ್ಡೇ ಡೇಟ್ ಅವೆಲ್ಲ ನನಗೆ EMI ಕಟ್ಟೋ ಡೇಟು ಆಟೋದವ್ರಿಗೆ ಮರ್ಯಾದೆ ಹೋಗಿದೆ ಅಲ್ವಾ ಅದನ್ನ ನಾವೇ ರಿಕವರಿ ಮಾಡ್ಬೇಕು ಅಂತ ಹೇಳಿ ನಾನು ಕಸ್ಟಮರ್ಗೆ ಏನೇನ್ ಫೆಸಿಲಿಟೀಸ್ ಕೊಡಿಸ್ಬೇಕು ನಾನು ಗಾಡಿಯಲ್ಲಿ ಟ್ರಾವೆಲ್ ಮಾಡಿದ್ರೆ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನೆಲ್ಲ ಕೊಡ್ಬೇಕಂತ ನನ್ನ ತಲೆಯಲ್ಲಿ ಇತ್ತು ಸರ್ ಯಾರು ಕರೆದ್ರು ಎಲ್ಲಿ ಬರಲ್ಲ ಅಂತಿದ್ರ ಬೆಂಗಳೂರಲ್ಲಿ ಬೆಳಿಗ್ಗೆ 8ರಿಂದ ರಾತ್ರಿ 9 ಗಂಟೆ ಗಂಟ ಇವೆಲ್ಲೇ ಕರೀರಿ ನಾನಂತೂ ರೆಡಿ ಎಲ್ಲೇ ಕರೆದ್ರು ರೆಡಿ ಮೀಟರ್ ಬಾಡಿಗೆ ನಮ್ದು ಒಂದು ಮೀಟರ್ ಇದೆ ಅದು ನಮ್ದು ಆನ್ಲೈನ್ ಸ್ವಲ್ಪ ಕಡಿಮೆ ಅದಕ್ಕೆ ಆಫ್ಲೈನ್ ಎಲ್ಲಾದ್ರೂ ಡ್ರಾಪ್ ಆದ್ಮೇಲೆ ಮೀಟರ್ ಬೋರ್ಡ್ ಇಕ್ಕೋತೀವಿ ಹಿಂಗ್ ಇಕ್ಕೋತೀನಿ ಕಸ್ಟಮರ್ ಇದನ್ನ ನೋಡಿ ಬರ್ತಾರೆ ಮೀಟರ್ ಆಟೋ ಸರ್ ಇಷ್ಟು ವರ್ಷದಲ್ಲಿ ಮೀಟರ್ ಆಟೋ ಯಾರು ಕಾನ್ಸೆಪ್ಟ್ ಬಂದಿಲ್ಲ ಸರ್ ನೀವು ಸೂಪರ್ ಸರ್ ಅಂದ್ಬಿಟ್ಟು ಮೀಟರ್ ಆಟೋನ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಒಳ್ಳೆ ಕಾನ್ಸೆಪ್ಟ್ ಸರ್ ಹೌದೌದು ಅಂದ್ರೆ ಇವಾಗ ಎಲ್ಲೂ ಕೂಡ ನಾವು ನೋಡ್ದಂಗೆ ಮೀಟರ್ ಎಲ್ಲೂ ಸಿಗ್ತಾ ಇಲ್ಲ ಹೌದು ಈಗ ಕೆಲವರು ಒಂದು ಆಟೋ ನೋಡಿದ್ರೆ ಮೀಟ್ರೆ ಯಾರು ಹಾಕಕ್ಕೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟವ್ರೆ ಸೊ ಅದಕ್ಕೆ ನಾನು ಇವಾಗ ಯಾವ್ದಾದ್ರು ಈಗ ಆನ್ಲೈನ್ ಇವಾಗ ಸುಮಾರು ಓಲಾ ಉಬರ್ ನಮ್ಮ ಹತ್ರ ಆಗಿದೆ ಮೀಟ್ರಿಗಿಂತಾನು ಅದಕ್ಕೆ ಸ್ವಲ್ಪ ಕಡಿಮೆ ಬರ್ತಾ ಇದೆ ಸೊ ಮೀಟ್ರಿಗಿಂತಾನು ಕಡಿಮೆ ಬರ್ತಾ ಇದೆ ಸೊ ಹಾಗಾಗಿ ಮೀಟ್ರಿಗಿಂತ ಕಡಿಮೆ ಬರ್ತಾ ಇದೆ ಅಲ್ಲ ಅದಕ್ಕೆ ನಾನು ಮೀಟರ್ ಆಟೋ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ಮಕ್ಕಳು ಸರ್ ಫ್ಯಾಮಿಲಿ ಬೇಕಂದ್ರೆ ಮಗ ಒಬ್ಬ 4 ವರ್ಷ ಮಗ ಇದ್ದಾನೆ ನಮ್ಮ ಮಿಸ್ಸಸ್ ಇದಾರೆ ಮಗ ಇಲ್ಲೇ ಓದ್ತಾ ಇದ್ದಾನೆ ಬಾಬುಜನಗರದಲ್ಲಿ ಓದ್ತಿದ್ದಾನೆ ನಮ್ಮ ಮಿಸ್ಸಸ್ ಸ್ಯಾರಿಗೆ ಕುಚ್ಚಿ ಮಾಡ್ತಿದ್ದಾರೆ ಅವ್ರ ಕೈಲಾಸು ಮನೆ ಕೆಲಸ ಮಾಡ್ಕೊಂಡು ಅದು ಬೇಕಂದ್ರೆ ಕುಚ್ಚಿ ಬೇಕಂದ್ರೆ ಮಾಡ್ಕೊತಾರೆ ಓಕೆ ನೀವೀಗ ಡೈಲಿ ಏನೇನೆಲ್ಲ ಮಾಡ್ತೀರಾ ಸರ್ ದಿನಚರಿ ಹೇಗಿರುತ್ತೆ ನಿಮ್ದು ಸರ್ ದಿನ ಒಂದ್ ದಿವಸ ಲಾಟ್ರಿ ನಮ್ಗೆ ಒಂದೊಂದ್ ದಿವಸ ಅಂದ್ರೆ ಲಾಟ್ರಿ ಅಂದ್ರೆ ಭಾನುವಾರ ಶನಿವಾರ ವೀಕೆಂಡು ಇಲ್ಲಿ ವೀಕ್ ಡೇಸು ಇದು ಹಬ್ಬ ಬಂದ್ರೆ ಸ್ವಲ್ಪ ವ್ಯಾಪಾರ ಆಗುತ್ತೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಜನಸಂಖ್ಯೆ ಓಡಾಡ್ತಾರೆ ಈ ಮಳೆ ಟೈಮು ಈ ಆಫೀಸ್ ಟೈಮ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತೀಚೆಗೆ 2,000 ಆಗುತ್ತೆ 3,000 ರೂಪಾಯಿ ಆಗುತ್ತೆ ಒಂದು ಬೂಮರ್ನ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ರು ಆಟೋ ಓಡಿಸ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಒಂದ್ ದಿವಸ ಆಗುತ್ತೆ ಅಂತ ಹೇಳಿ ನೀವು ಅದನ್ನೇ ನೀವೆಲ್ಲ ಮಾಡ್ಕೋಬೇಡಿ ಆಟೋದಂದ್ರೆ FC ಇನ್ಶೂರೆನ್ಸು ಪರ್ಮೆಂಟ್ಗಳು ಬ್ಯಾಡ್ಜು ಇವೆಲ್ಲ ರನ್ನಿಂಗ್ ಇರಬೇಕು ಈಗ ಪೊಲೀಸವರು ಅಲ್ಲ ನೀವೇ ನೋಡ್ಬೋದು ಮಾಧ್ಯಮದಲ್ಲಿ ಆಟೋ ಓಡಿಸೋದು ಅಂದ್ರೆ ಭಾರಿ ಸುಲಭ ಅಂತ ಹೇಳಿ ಆಟೋನ ತಗೋಬಿಡ್ತಾರೆ ಅದಾದ್ಮೇಲೆ 25,000 ರೂಪಾಯಿ ಫೈನು 10,000 ರೂಪಾಯಿ ಫೈನ್ ಕಟ್ಕೊಂಡು ಒದ್ದಾಡ್ತಾರೆ EMI ಕಟ್ಕೊಂಡು ಒದ್ದಾಡ್ತಿದ್ದಾರೆ ಎಲ್ಲ ಕರೆಕ್ಟ್ ಆಗಿದ್ದು DL ಇರಬೇಕು ಮತ್ತೆ ಬ್ಯಾಡ್ಜ್ ಇರಬೇಕು ಮತ್ತೆ FC ಇನ್ಶೂರೆನ್ಸು ಪರ್ಮೆಂಟ್ಗಳು ಇವೆಲ್ಲ ರನ್ನಿಂಗ್ ಇರಬೇಕು ಎಲ್ಲ ಕಡೆನೂ ಚೆಕ್ ಮಾಡ್ತಾರೆ ಚೆನ್ನಾಗಿ ಆಗುತ್ತೆ 2,000 ಆಗುತ್ತೆ ಅಂತ ಹೇಳಿಗೆ ಆಟೋ ತಗೊಳಕ್ ಹೋಗ್ಬೇಡಿ ಎಲ್ಲಾನು ಕಾನೂನು ಏನಿದೆಯೋ ಅದನ್ನ ಪಾಲಿಸಿ ಅಂತ ಹೇಳ್ತೇವೆ ಓಕೆ ನೀವು ಎಷ್ಟು ಅವರ್ ಗಾಡಿ ಓಡಿಸ್ತೀರಾ ಸರ್ ಮತ್ತೆ ಎಷ್ಟೊತ್ತಿಗೆ ಡ್ಯೂಟಿ ಸ್ಟಾರ್ಟ್ ಮುಂಚೆ ಆಕ್ಟಿವೇಟ್ ಆಗಿದ್ದೆ ಒಂದು ನೈಟು ಒಂದು 11:30 12 ಗಂಟೆ ಓಡಿಸ್ತಾ ಇದ್ದೆ ಈಗ 3 ಆಪರೇಷನ್ ಆಗಿರೋದ್ರಿಂದ ಓಡಿಸೋದು ಸ್ವಲ್ಪ ಕಡಿಮೆ ಆದಷ್ಟು ಜೀವನ ನಡೆಸಲೇಬೇಕಲ್ಲ ಸರ್ ನಡೆಸ್ತಾ ಇದ್ದೀನಿ ಸರ್ ಓಕೆ ಅಂದ್ರೆ ಇವಾಗ ಆಪರೇಷನ್ ಆಯ್ತು ಅಂದ್ಕೊಂಡ್ರೆ ಏನೇನಾಯ್ತು ಸರ್ ಕಿಡ್ನಿ ಆಪರೇಷನ್ ಅದು ಕಿಡ್ನಿ ಸ್ಟೋನ್ ಇತ್ತಂತ ಆಪರೇಷನ್ ಆಯ್ತು ಮತ್ತೆ ಕಿವಿ ಆಪರೇಷನ್ ಮತ್ತೆ ಹಲ್ಲ ಆಪರೇಷನ್ BP ಶುಗರ್ ಕೊಲೆಸ್ಟ್ರಾಲ್ ಡೈಲಿ 3 ತರದ್ದು ಟ್ಯಾಬ್ಲೆಟ್ಸ್ ಬೇರೆ ತಗೋತಾ ಇದ್ದೀನಿ ಹಾಗಾಗಿ ಸಿಟಿಲಿ ಓಡಾಡೋದು ಸ್ವಲ್ಪ ಕಡಿಮೆ ಇವಾಗ ಆದ್ರೂ ಜೀವನ ನಡೆಸಕ್ಕೆ ಓಡಾಡ್ಲೇಬೇಕು ದಿನ 1,000 ರೂಪಾಯಿ ಟಾರ್ಗೆಟ್ ಇದೆ ನಮ್ದು ದಿನ 1,000 ರೂಪಾಯಿ ಟಾರ್ಗೆಟ್ ಆದ್ರೆ ಮಾಡ್ಲೇಬೇಕು ಸರ್ ಓಕೆ ದಿನ 1,000 ರೂಪಾಯಿ ನೀವು ಏನೇ ಆದ್ರೂ ದುಡಿಲೇಬೇಕು ಸರ್ ಯಾಕಂದ್ರೆ ಡೈಲಿ 500 ರೂಪಾಯಿ ಫೈನಾನ್ಸೇ ಕಟ್ಟಬೇಕು ಮನೆ ಬಾಡಿಗೆ ಇರ್ತದೆ ಸ್ಕೂಲ್ ಫೀಸ್ ಇರ್ತದೆ ಡೈಲಿ ಏನೇರಾಗ್ಲಿ ಯಾರು ಎಲ್ಲಿಗೆ ಕರೆದ್ರು ಕೂಡ ಹೋಗ್ಲೇಬೇಕಂತ ಪರಿಸ್ಥಿತಿ ಹೋಗ್ಲೇಬೇಕು ಯಾಕಂದ್ರೆ ನಾವ್ ಇರೋದು 1000 ಜನಕ್ಕೆ ಸೇವೆ ಕೊಡಕ್ಕೆ ನಾವು ಅಲ್ಲಿ ಕರೆದ್ರು ಇಲ್ಲಿ ಕರೆದ್ರು ಕೆಲವೊಬ್ರು ಗೋರಿಪಲ್ಯ ಅಂದ್ರೂ ಯಾರು ಬರೋದೇ ಇಲ್ಲ ಈಗ ಗೋರಿಪಲ್ಯ ಮಾರ್ಕೆಟು ಹತ್ರ ಯಾವ್ದೋ ಇಕ್ಕಟ್ಟಾಗಿರೋ ಜಾಗಕ್ಕೆ ಬರೋದಿಲ್ಲ ನಾವು ಅಲ್ಲಿಗೆ ಸರ್ವಿಸ್ ಕೊಡಬೇಕು ಅಂತ ಉತ್ತಮವಾದ ಸೇವೆನ ಕೊಡಬೇಕು ಅಂತ ಹೇಳಿ ನಾನು ಅದನ್ನ ಮೀಟರ್ ಆಟೋ ಅಂತ ನಾನು ಪಾಲಿಸಿ ಓಕೆ ಇವಾಗ ನಿಮ್ದು ಹಾಸ್ಪಿಟಲ್ ಏನು ಡಾಕ್ಟರ್ ಏನ್ ಹೇಳಿದಾರೆ ಸರ್ ನಿಮ್ದೇನು ಡಾಕ್ಟರ್ ಹೇಳಿದ್ದಾರೆ BP ಶುಗರ್ ಮಾತ್ರ ಸ್ಟಾಪ್ ಮಾಡಂಗಿಲ್ಲ ಕೊಲೆಸ್ಟ್ರಾಲ್ ಮಾತ್ರ ಬೇಕಂದ್ರೆ ಇನ್ನೊಂದು 2 ತಿಂಗಳು ತಗೊಂಡು ಸ್ಟಾಪ್ ಮಾಡ್ಬೋದು ಅದು ಕಡಿಮೆ ಆಗ್ಬೋದು BP ಶುಗರು ಅದನ್ನ ಇವತ್ತು BP ನಾರ್ಮಲ್ ಆಗಿದೆ ಅಂತ ಮಾತ್ರ ಬಿಡಕ್ ಹೋಗ್ಬೇಡಿ ಅದೇನು ಸೈಡ್ ಎಫೆಕ್ಟ್ ಆಗಲ್ಲ ನಿಮ್ಗೆ ಅದು ತಗೊಳ್ಳೇಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್
Okay. ಅದನ್ನೆಲ್ಲ ಪಾಲಿಸ್ತೀನಿ ಸರ್. ಈ ಕಡೆ 2 ವರ್ಷದಿಂದ ಮಾತ್ರೆ ತಗೋತಾ ಇದ್ದೀನಿ. ಈ ಮಾತ್ರೆಗೆಲ್ಲ ಎಷ್ಟು ಖರ್ಚಾಗ್ತಾ ಇದೆ ಸರ್? ಮತ್ತೆ ಇದು ಮನೆ ಬಾಡಿಗೆ ಆಯ್ತು, ಮಾತ್ರೆ ಆಯ್ತು, ಮಾತ್ರೆ ಎಲ್ಲಾನು ಮುಂಚೆ ಡೋಸ್ಗಳು ಜಾಸ್ತಿ ಇತ್ತು. ಈಗ 50 mg 60 mg ಎಲ್ಲ ಇರ್ತದಲ್ಲ, ಅದು ಸ್ವಲ್ಪ ಡೋಸ್ ಜಾಸ್ತಿ ಆಯ್ತು, ದುಡ್ಡು ಜಾಸ್ತಿ ಆಯ್ತು. 700 ರೂಪಾಯಿ 800 ರೂಪಾಯಿ ಆಗ್ತಾ ಇತ್ತು ಮಾತ್ರೆಗೆ. ಇವಾಗ 450 ರೂಪಾಯಿ ಬಂದಿದೆ ಸರ್ ಮಾತ್ರೆ. ಪರ್ ಮಂತ್ ನನಗೆ 450 ರೂಪಾಯಿ ಬೇಕು. ನಿಮ್ಗೆ 450 ರೂಪಾಯಿ? 450 ರೂಪಾಯಿ ಬೇಕು. ಓಕೆ. ಅಂದ್ರೆ ಇವಾಗ ಮನೆ ಬಾಡಿಗೆ ಕಟ್ಕೊಂಡು ಮತ್ತೆ ನಿಮ್ದು ಲೋನ್ಗಳು ಸರ್, ಮಣಿ ವಿವು, ಕ್ರೆಡಿಟ್ ಬಿ, ಒನ್ಸ್ಕಾಯಿನ್ ಆಪು, HDFC ಬ್ಯಾಂಕು, IDFC ಬ್ಯಾಂಕು, ಬಜಾಜು, ಕೊಟಕ್ ಮಹೇಂದ್ರ ಬ್ಯಾಂಕು, ಇಷ್ಟು ಆಪೇ ಲೋನ್ ಇದೆ. ಟೋಟಲ್ 15 ಲೋನ್ ಇದೆ ತಿಂಗಳಿಗೆ. 15 ಲೋನು. 2ನೇ ತಾರೀಕು, 5ನೇ ತಾರೀಕು, 10ನೇ ತಾರೀಕು, 20ನೇ ತಾರೀಕು ನನ್ನ ಬರ್ತ್ಡೇ ಡೇಟ್ ಅಲ್ಲ ಅವೆಲ್ಲ ನನಗೆ EMI ಕಟ್ಟೋ ಡೇಟು. ಓಕೆ. ಡ್ರೈವರ್ ಜೀವನ ಹೆಂಗಿರ್ತದೆ ಗೊತ್ತಾ ಸರ್? ಅರ್ಧ ಲೈಫು ಫೋನಲ್ಲಿ, ಇನ್ನ ಅರ್ಧ ಲೈಫು ಲೋನಲ್ಲಿ. ಹಂಗೆ ಏನ್ ಮಾಡಕ್ಕಾಗಲ್ಲ, ಜೀವನ ಹಂಗೆ ಇರೋದು, ನಡೆಸಲೇಬೇಕು. ಮುಂದೆ ಏನೆಲ್ಲ ಪ್ಲಾನ್ ಇದಾವೆ ಸರ್ ಮಾಡೋ ಪ್ಲಾನ್? ಸರ್ ಈಗ ಆಟೋ ಸ್ವಲ್ಪ ಏನಂತ ಹೇಳಿದ್ರೆ ನೋಡಿ, ಮಾಲಲ್ಲಿ ಪಾರ್ಕಿಂಗ್ ಕೊಡಲ್ಲ, ಥಿಯೇಟರ್ ಅಲ್ಲಿ ಪಾರ್ಕಿಂಗ್ ಕೊಡಲ್ಲ, ಒಂದು ಫ್ಲೈಓವರ್ ಮೇಲೆ ಕೊಡಲ್ಲ, 4 ಕಾಸು ಬೆಲೆನೇ ಇರಲ್ಲ ಆಟೋದವ್ರಿಗೆ. ಈಗ ಅದನ್ನ ಗೌರವಿಸ್ಬೇಕು ಜನ. ಆಟೋದವ್ರು ಕೂಡ ಲೈಫಲ್ಲಿ ಕೂಡ ಹಿಂಗಿದೆ ಅಂತ ಜನಕ್ಕೆ ಗೊತ್ತಾಗೋದು ಹೆಂಗೆ? ಅದಕ್ಕೆ ಒಂದು ಒಳ್ಳೆ ಉತ್ತಮ ಸೇವೆನ ಕೊಡ್ರಿ. ಚೆನ್ನಾಗಿ ಕಟಿಂಗ್ ಮಾಡಿದ್ರೆ ಅವ್ನಿಗೆ ಒಂದು 10 ರೂಪಾಯಿ ಕೊಡ್ತೀರಾ ನೀವು ಎಕ್ಸ್ಟ್ರಾ. ಚೆನ್ನಾಗಿ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅವ್ನಿಗೆ ನೀವು ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾದ್ರೆ ಒಳ್ಳೆ ಸರ್ವಿಸ್ ಕೊಡ್ಲಿ, ಅವರೇ ಕಸ್ಟಮರ್ ನಿಮ್ಗೆ ಒಂದು 10 ರೂಪಾಯಿ ಕೊಡ್ತಾರೆ. ಓಲಾಗಿಂದ ಅಷ್ಟೇ ಕೊಡೋದು. ಓಲಾ ಊಬರ್ ಎಲ್ಲಾನು ಮೀಟ್ರಿಗಿಂತ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ, ಅಷ್ಟೇ ಇರ್ಬೋದಾಗುತ್ತೋ. ಅದೇ ಆಟೋನ ನೀವು ಮೀಟರ್ ಹಾಕೊಂಡು ಹೋಗಿ ಕಸ್ಟಮರ್ ಕೇಳೋದೇನು, ಅವರೇ ಕೊಡ್ತಾರಲ್ವಾ? ನೀಟಾಗಿದ್ರೆ ಅವರೇ ಕೊಡ್ತಾರೆ. ಇವಾಗ ಅದೇ ಮೀಟರ್ ಇಲ್ಲ, ಮತ್ತೆ ಅಲ್ಲಿ ಕರ್ದಲ್ಲಿ ಬರಲ್ಲ, ಕಸ್ಟಮರ್ ಅಥವಾ ಪಬ್ಲಿಕ್ ಅದೇ ಪಬ್ಲಿಕ್ ಅದೇ ಸರ್. ಎಷ್ಟು ಹಿಂಗ್ ಕೈ ಹಾಕಿರ್ತಾರೆ, ಎಷ್ಟು ಜನ ಕೈ ಹಾಕಿರ್ತಾರೆ ಅಂದ್ರೆ ಯಾರು ನಿಲ್ಸಲ್ಲ. ನಾನೇ ಒಂದೊಂದು ಟೈಮು ನೋಡ್ತಾ ಇರ್ತೀನಿ, ನಂದ್ರೊಳಗೆ ಕಸ್ಟಮರ್ ಇದ್ರು ಕೂಡ ನೋಡ್ತಾ ಇರ್ತೀನಿ. ಕೇಳ್ತಾರ ಎಲ್ಲಿಗಂತ ಕೇಳ್ತಾರೆ, ಕೇಳಗಂಡ ಸಮಾಧಾನ ಮಾಡಿ ಅಲ್ಲಿಗೆ ಬರಲ್ಲ ಅನ್ಬೋದು. ಬರಲ್ಲ ಅಂದ್ರೆ ಅವ್ರನ್ನ ಕೇಳಲೇ ಬರೋದಾಗಿತ್ತು ಅಲ್ವಾ? ಬರಲ್ಲ ಅಂತ ಹೇಳಿದ್ರೆ ನೀವ್ಯಾಕೆ ಅವ್ರನ್ನ ಕೇಳಕ್ ಹೋಗ್ತೀರಾ ಎಲ್ಲಿಗೆ ಮೇಡಮ್ ಅಂತ ಹೇಳಿ? ಕೇಳ್ಬಿಟ್ಟು ಬರಲ್ಲ ಅಂದ್ರೆ ಅವ್ರು ಎಷ್ಟೊಂದು ಇರಿಟೇಟ್ ಆಗುತ್ತೆ. ಈಗ ನಾನೇ ಒಬ್ಬ ಆಟೋ ಡ್ರೈವರ್ ಆಗಿ ಇನ್ನೊಂದು ಆಟೋ ಕೇಳ್ತೀನಿ ಅನ್ಕೋ, ಗುರು ಅಲ್ಲೆಲ್ಲ ಬಿಟ್ರೆ ಕಾಳಿ ಬರ್ಬೇಕು ಗುರು, ಅಲ್ಲೇನೋ ಬಾಡಿಗೆನೇ ಸಿಗಲ್ಲ ಅಂತ. ನಾವೇನು ಇಲ್ಲಿಂದ ಏನ್ ಧರ್ಮಸ್ಥಳ ಕಾಡು ಕರ್ಕೊಂಡು ಹೋಗ್ತಾ ಇಲ್ಲ, ಇಲ್ಲಿಂದ ಸಿಟಿ ಒಳಗಡೆ ತಾನೇ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿಂದ ಬೇರೆ ಸಿಗ್ತಾರೆ, ಸಿಕ್ಕಿಲ್ಲ ಅಂದ್ರೆ ನಮ್ ತರ ಬೋರ್ಡ್ ಇಟ್ಕೊಳ್ಳಿ, ಆಗುತ್ತೆ, ವ್ಯಾಪಾರ ಆಗುತ್ತೆ. ದುಡಿಯೋವನಿಗೆ ಹೆಂಗ್ ಬೇಕಂತ ದುಡಿಬಹುದು ಸರ್. ಸೋಂಬೇರಿ ಅವನಿಗೆ ಏನ್ ಹೇಳಿದ್ರು ಕೇಳಲ್ಲ. ಒಂದೇ ಸಮಯಕ್ಕೆ ಅಂಬಾನಿ ಆಗ್ಬೇಕಂದ್ರೆ ಆಗಲ್ಲ ಸರ್. ಒಂದೇ ದಿವಸಕ್ಕೆ ನಾನು ಅಂಬಾನಿ ಆಗ್ಬೇಕಂದ್ರೆ ಆಗಲ್ಲ. ಸ್ವಲ್ಪನೇ ದುಡಿಮೆ ಇರ್ಬೇಕು ಸರ್. ಆದ್ರೆ ಸ್ವಲ್ಪ ನಿಯತ್ತಿಂದ ದುಡಿದ್ರಿ ಭಗವಂತ ಎಲ್ಲಿ ಖಂಡಿತ ಅದ್ರ ಫಲ ಖಂಡಿತ ಕೊಡ್ತಾರೆ. ಇವಾಗ ಮತ್ತೆ ಮುಂದೆ ಇದು ಇನ್ನೂ ಎಷ್ಟು ಲೋನ್ ಇದೆ ಸರ್? ಏನೋ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ನೀವು ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು? ಹೌದು ಸರ್, ದಿನಕ್ಕೆ ನೋಡಿ ಸರ್, ಅದನ್ನೇ ಅಷ್ಟು ಲೋನ್ ಕಟ್ತಾ ಇದ್ದೀನಿ. ಎಲ್ಲ ಈಗ ಜೀವನ ಅಲ್ಲ, ಏನಾರ ಆಸ್ತಿಗೆ ಸಾಲ ಮಾಡಿದ್ರೆ ಸಾಲ ಮಾಡಿಲ್ಲ, ಜೀವ ಉಳಿಸ್ಕೊಳಕ್ಕೆ, ಜೀವನ ನಡ್ಸಕ್ಕೆ ಸಾಲ ಮಾಡಿದ್ದೀನಿ. ನಮ್ ರಿಲೇಷನ್ ಅಂತೂ ಕೇಳಿದ್ರೆ ಯಾವಾಗಪ್ಪ ಸಾಯ್ತಾನೆ ಹಾರಾಡ್ಕೊಂಡು ಕಾಯ್ತವ್ರಲ್ಲಿ. ನನ್ನ ಮಗಂದು ಯಾವಾಗಪ್ಪ ಸಾಯ್ತಾನೆ, ಇಷ್ಟು ಕಾಯಿಲೆ ಮಾಡಿಕೊಂಡು ಯಾವಾಗಪ್ಪ ಸಾಯ್ತಾನೆ ಅಂತ. ನಿಮಗೆ ಕನ್ನಡದ ಪ್ರೇಮವನ್ನು ನೋಡಿದ್ವಿ, ಕನ್ನಡದ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾವು ಕುಡಿತಾ ಇರೋದು ಕಾವೇರಿ ನೀರು, ಇರೋದು ಕರುಣೆ ಇರು ಈ ನಾಡು ಕರ್ನಾಡು. ಕರ್ನಾಟಕದಲ್ಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನು ಆಲ್ ಇಂಡಿಯಾ ಟೂರ್ ಹೋಗಿದ್ದೀನಿ, ಬಟ್ ಬೆಂಗಳೂರು ಅಷ್ಟು ವಿಶಾಲವಾಗಿ ಅಷ್ಟೊಂದು ನೀಟಾಗಿರೋ ಸುಂದರವಾಗಿ ಸಿಟಿ ಅಂದ್ರೆ ನಮ್ಮ ಬೆಂಗಳೂರು ಸಿಟಿ. ಈ ಕನ್ನಡ ಮೇಲೆ ಅಷ್ಟೊಂದು ಪ್ರೇಮ ಅಂದ್ರೆ 2 ವರ್ಷ ಇತಿಹಾಸ ಇರೋ ನಮ್ಮ ಭಾಷೆ ಕನ್ನಡ ಭಾಷೆ. ಸೊ ಎಷ್ಟು ಲವ್ ಅಂದ್ರೆ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಲವ್ ಇರ್ತದೆ. ಅದಕ್ಕೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೆ ನೀವು ಕನ್ನಡ ಇರೋ ಅಂತ ಒಂದು ಸೆಂಟೆನ್ಸ್ ಮುಖಾಂತರ ಕನ್ನಡ ಇರೋ ಮೇಲೆ ಕನ್ನಡದಲ್ಲಿ ಇರೋ ಪ್ರೇಮವನ್ನ ನಮ್ಮ ಆಟೋ ಮೇಲೆ ತೋರಿಸ್ತಾ ಇದ್ದೀನಿ ಸರ್. ಅದಕ್ಕೆ ನನಗೆ ಸಪೋರ್ಟ್ ಕೊಟ್ಟಿರೋದೆಲ್ಲ ಈ ಆನ್ಲೈನ್ ಆಪ್ಗಳಿಂದ. ಈ ಆನ್ಲೈನ್ ಇಂದಾನೇ ನನಗೆ ಸಾಲ ತಗೊಂಡಿರೋದು. ಈ ಆನ್ಲೈನ್ ಇಂದಾನೇ ನಾನು ಸಾಲ ಪಡೆದು ಇವಾಗ ಕಟ್ತಾ ಇದ್ದೀನಿ. ಯಾಕಂದ್ರೆ ಒಂದು ಕಷ್ಟ ಒಂದು ಜೀವ ಉಳಿಸ್ಕೊಳಕ್ಕೆ ಸಾಲ ಕೊಟ್ಟಿದ್ರು, ಅದನ್ನ ಈಗ ಚೆನ್ನಾಗಾದ್ಮೇಲೆ ಅದನ್ನ ಕಟ್ಟಲೇಬೇಕಲ್ವಾ? ಕಷ್ಟಪಡ್ತಾ ಇದ್ದೀನಿ ಜೀವಕ್ಕೋಸ್ಕರ. ಜೀವ ಉಳಿಸ್ಕೊಳಕ್ಕೆ ಸಾಲ ತಗೊಂಡು ಈಗ ಜೀವ ಹೋಗೋ ಮಟ್ಟಿಗೆ ಕಷ್ಟಪಡ್ತಾ ಇದ್ದೀನಿ. ಈಗ ಎಷ್ಟಿರ್ಬೋದು ಸರ್ ಸಾಲ ಹೇಳ್ಬೋದಾ ಸರ್? 7 ಲಕ್ಷ ಇದೆ ಸರ್ ಸಾಲ ಇದೆ. ಅದರಲ್ಲಿ 1 ಲಕ್ಷ ಹತ್ರ ಕಡಿಮೆ ಆಗಿದೆ, ಇನ್ನು 6 ಲಕ್ಷ ಸಾಲ ಇದೆ. ನಮ್ಮ ಸ್ನೇಹಿತರ ಹತ್ರ ಏನಾದ್ರು ಕೇಳ್ಕೊಳ್ಳಂಗಿದ್ರೆ ಯಾರಾದ್ರೂ ಈ ವಿಡಿಯೋ ನೋಡೋ 1 ಮಿಲಿಯನ್ ಹೋಗಿರ್ಬೋದು, 2 ಮಿಲಿಯನ್ ಹೋಗಿರ್ಬೋದು, 3 ಮಿಲಿಯನ್ ಹೋಗಿರ್ಬೋದು. ನೋಡೋರು ಒಬ್ಬೊಬ್ರು 1 ರೂಪಾಯಿ ಹಾಕಿದ್ರು ಕೂಡ ಈ ಸೂಪರ್ ಮ್ಯಾನ್ ಲೈಫ್ ಸೂಪರ್ ಆಗಿರೋಕ್ಕೆ ಸಾಧ್ಯ. ಸ್ನೇಹಿತರೆ, ಇವಾಗ ಮನ್ವೇಲ್ ಅವರ ಜೀವನದ ಎಲ್ಲಾನು ನೀವು ಕೇಳಿದ್ರಿ, ಅವ್ರಿಗೂ ಕೂಡ ಸಹಾಯ ಬೇಕಾಗಿದೆ. ಇದನ್ನ ಯಾರಾದ್ರೂ
ನೋಡಿದ್ರೆ ನಿಮ್ಗೆ ಏನಾದ್ರು ಸಹಾಯ ಮಾಡಬೇಕು ಅಂದಿದ್ರೆ ಇವಾಗ ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಸ್ಕ್ಯಾನ್ ಕೂಡ ಮಾಡ್ಬೋದು. ಇಲ್ಲಾಂದ್ರೆ UPI ID ನ ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಅವ್ರಿಗೆ ಕಳಿಸ್ಬೋದು. ಓಕೆ, ಕಳಿಸೋ ಮುಖಾಂತರ ನೋಡಿ ಎಷ್ಟೊಂದೆಲ್ಲ ಅವರ ಜೀವನದಲ್ಲಿ ಕಷ್ಟಪಟ್ಟಿದ್ದಾರೆ. ಅದೇ ರೀತಿ ತಂದೆ ತಾಯಿ ಇಲ್ಲದೆ ಇರೋದಾಗಿರ್ಬೋದು, ಬೆಂಗಳೂರಿಗೆ ಬಂದು ಇವಾಗ ನೋಡಿ ಆಟೋ ಓಡಿಸ್ತಾ ಇದ್ದಾರೆ. ಈ ಫೆಸಿಲಿಟಿನ ನೋಡಿದ್ರೇ ನಾವು ಅನ್ಕೋಬಹುದು ಅವರು ಯಾವ ರೀತಿ ಗೌರವದಿಂದ ಬದುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಮಾಡಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಆದಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ, ಅದರಿಂದಾದ್ರೂ ಒಂದು ಅಂದರೆ ಒಬ್ಬರಿಗೆ ಒಂದು ಸ್ವಲ್ಪ ಸಹಾಯ ಮಾಡುವಂಥವ್ರು ಆಗಲಿ ಅಂತ ಈ ವಿಡಿಯೋನ ತಿಳಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಸರ್. ನಿಮಗೆ ಥ್ಯಾಂಕ್ ಯು. ನಮ್ದು ಸ್ಯಾನಿಟೈಸರ್ ವೆಹಿಕಲ್ ಆಗಿರ್ತದೆ. ವೈಫೈ, ಬಿಸ್ಲರಿ ವಾಟ್ರು, ಇಂಡಿಯನ್ ಮ್ಯೂಸಿಕ್, ಮತ್ತೆ ಪವರ್ ಬ್ಯಾಂಕ್ ಕೂಡ ಕೊಡ್ತೀವಿ, ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇರ್ತದೆ, ಮತ್ತೆ ಫ್ಯಾನು, ಏರ್ ಪ್ರೆಸ್ನರು, ಮತ್ತೆ ಡಯಾಲಿಸಿಸ್ ಪೇಷಂಟು, ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ ಬಂದ್ರೆ ಅಪ್ ಟು 2 ಕಿಲೋಮೀಟರ್ ಗಂಟ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ. ಸೊ ಡೈಲಿ ನಿಮಗೆ 3 ಥರದ್ದು ಲ್ಯಾಂಗ್ವೇಜಸ್ ಪೇಪರ್ ಇರ್ತದೆ. ಮತ್ತೆ ನೀವು ಕಾಲೇಜ್ ಹೋಗೋದ್ರಿಂದ ಏನೋ ಟಿಫನ್ ಮಾಡ್ಕೋ, ಸಣ್ಣ ಟೇಬಲ್ ಕೂಡ ಮಾಡಿದ್ದೀನಿ ಅದಕ್ಕೆ. ಅಲ್ಲ, ನಿಮಗೆ ಯಾವ ತರ ಫೀಲ್ ಆಗ್ಬೋದು, ನಿಮ್ಗೆ ಇದನ್ನ ನೀವು ಬೇರೆ ಆಟೋದಲ್ಲಿ ಕೂಡ ಟ್ರಾವೆಲ್ ಮಾಡಿರ್ತೀರಾ, ಬಟ್ ನಮ್ಮ ಆಟೋದಲ್ಲಿ ಕೂತಾಗ ನಿಮ್ಗೆ ಯಾವ ತರ ಪಾಸಿಟಿವ್ ವೈಬ್ಸ್ ಇರ್ತದೆ ಅಂತ ಹೇಳಿ. ಚೆನ್ನಾಗಿದೆ, ನೀಟಾಗಿದೆ ನೋಡಿ. ಕೆಳಗಡೆ ಮ್ಯಾಟ್ ಎಲ್ಲ ಕೂಡ ಎಷ್ಟು ನೀಟಾಗಿರ್ತದೆ, ಒಟ್ಟಿನಲ್ಲಿ ಕ್ಲೀನ್ ಆಗಿರ್ತದೆ. ಫ್ಯಾನ್ ಕೂಡ ಇರ್ತದೆ. ನೋಡಿ, ಅಲ್ಲಿ ಡಯಾಲಿಸಿಸ್ ಪೇಷಂಟ್ ಮತ್ತೆ ಪ್ರೆಗ್ನೆಂಟ್ ವುಮನ್, ಅಲ್ಲಿ ಆಕ್ಚುಲಿ ಡೆಲಿವರಿಗೆಲ್ಲ ಫ್ರೀ ಕೊಡ್ತಾರೆ. ಡೆಲಿವರಿಗೆ ಯಾರು ನಮ್ಮ ಆಟೋನ ಲೈಕ್ ಮಾಡಲ್ಲ. ಸೊ ಹಾಗಾಗಿ ಪ್ರೆಗ್ನೆಂಟ್ ಇದ್ದಾಗಲೇ 2 ಕಿಲೋಮೀಟರ್ ಫ್ರೀ. la 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 la